ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಘಟನೆಯ ವಿಚಾರವಾಗಿ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸ್ವತಃ ಅವರೇ ಘಟನಾ ಸ್ಥಳಕ್ಕೆ ಆಗಮಿಸ್ತಾ ಇರೋದು. ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ, ಘಟನಾ ಸ್ಥಳಕ್ಕೆ ಇವತ್ತು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಗಾಯಾಳುಗಳು ಯಾವ್ಯಾವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಆಸ್ಪತ್ರೆಗಳಿಗೆ ಭೇಟಿಯನ್ನು ನೀಡಿ ಪ್ರಧಾನಿ ಮೋದಿ ಅವರು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕಿದ್ದಾರೆ. ಈಗಾಗಲೇ ಒಬ್ಬೊಬ್ಬರೇ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. NDRFನಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಮೃತದೇಹಗಳ ಹೊರತೆಗೆಯುವಂತಹ ಕೆಲಸ. 265 ಜನ ಈ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಮೃತದೇಹಗಳೆಲ್ಲವೂ ಸುಟ್ಟು ಕರಕಲಾಗಿದೆ. ಅವರನ್ನು ಪತ್ತೆ ಹಚ್ಚೋದೇ ಈಗ ಒಂದು ದೊಡ್ಡ ಸವಾಲಾಗಿದೆ. ಇನ್ನು ಈ ಸದ್ಯಕ್ಕೆ ಏನು ನಡೀತಾ ಇದೆ ಸ್ಥಳದಲ್ಲಿ, ಈ ಎಲ್ಲ ವಿಚಾರಗಳ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಘಟನಾ ಸ್ಥಳದಿಂದಲೇ. ಅಭಿಷೇಕ್, ಈಗ ಏನು ನಡೀತಾ ಇದೆ? ಪ್ರಧಾನಿ ಮೋದಿ ಅವರ ಆಗಮನ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಷ್ಟೊತ್ತಿಗೆ ಸ್ಪಾಟಿಗೆ ಬರ್ತಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್ರೆ, ಸದ್ಯಕ್ಕಿರುವಂಥ ಡೆವಲಪ್ಮೆಂಟನ್ನು ನಾವು ನೋಡೋದಾದರೆ, ಮೂವ್ಮೆಂಟನ್ನು ನಾವು ನೋಡೋದಾದರೆ, ಪ್ರಧಾನಿ ಮೋದಿರವರು ಯಾವುದೇ ಕ್ಷಣದಲ್ಲಿ ಇಲ್ಲಿಗೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಕಾರಣ ಏನು ಅಂದರೆ, ಈಗಾಗಲೇ ಜಾಮರ್ ವಾಹನಗಳು ಇಲ್ಲಿ ಬಂದು ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ. ಅದಾದ ನಂತರ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು, ಈ ಹಿಂದೆ ನಾವು ನೋಡಿದಂಥ ಭದ್ರತೆಗಿಂತ ಹೆಚ್ಚಿನ ಭದ್ರತೆಯನ್ನು ಈ ಸದ್ಯದ ಮಟ್ಟಿಗೆ ನೀಡಲಾಗ್ತಿರುವಂಥದ್ದು. ಒಂದು ಕಡೆ ಕಂಪ್ಲೀಟ್ ಆಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವಶೇಷಗಳ, ವಿಮಾನದ ಅವಶೇಷಗಳು ಏನಿದೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ, ಅದಾದ ನಂತರ ಹಾಸ್ಟೆಲ್ನ ಬಳಿ ಆದಂಥ ದುರ್ಘಟನೆ ಯಾವ ರೀತಿ ಇತ್ತು, ಹಾಸ್ಟೆಲ್ನ ಎಷ್ಟು ಭಾಗ ಛಿದ್ರ ಆಗಿದೆ, ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಊಟ ಮಾಡ್ತಿದ್ರು, ಅದರಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ, ಎಷ್ಟು ಜನ ಈ ಸದ್ಯದ ಮಟ್ಟಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಉಳಿದಿರುವಂತ ಈ ಒಂದು ದುರಂತದಲ್ಲಿ ಉಳಿದಿರುವಂತ ಏಕೈಕ ಪ್ರತ್ಯಕ್ಷದರ್ಶಿ ಏನಿದ್ದಾನೆ ಆತನನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ಪ್ರಧಾನಿ ಮೋದಿರವರು ಮಾಡ್ತಾರೆ. ಅದಾದ ನಂತರ ಅವರ ಅಂದ್ರೆ ಮೃತರ ಕುಟುಂಬಸ್ಥರನ್ನ ಕೂಡ ಇವತ್ತು ಆಸ್ಪತ್ರೆಗಳಲ್ಲಿ ಭೇಟಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಆಸ್ಪತ್ರೆಯಲ್ಲಿರುವಂತಹ ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಪ್ರಧಾನಿ ಮೋದಿರವರು ಮಾಡಬೇಕಾದಂತ ಅನಿವಾರ್ಯತೆ ಈ ಸದ್ಯದ ಮಟ್ಟಿಗೆ ಇರುವಂಥದ್ದು. ಯಾಕಂದ್ರೆ 272 ಜನರ ಪೈಕಿ ಉಳಿದಿರುವಂತವನು ಏಕೈಕ ವ್ಯಕ್ತಿ, ಉಳಿದಂತ 271 ಜನರು ಮೃತಪಟ್ಟಿರೋ ಈ ಸದ್ಯದ ಮಟ್ಟಿಗೆ ಇಲ್ಲಿನ ಪರಿಸ್ಥಿತಿ ತಿಳಿಯಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಈ ಒಂದು ಮೃತದೇಹಗಳನ್ನು ಗುರುತು ಹಿಡಿಯೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಅನ್ನೋ ಕಾರಣದಿಂದಾಗಿ ಎಲ್ಲರಿಗೂ, ಕುಟುಂಬಸ್ಥರಿಗೆ ಅದರಲ್ಲೂ DNA ಮಾದರಿಯನ್ನ ತೆಗೆದುಕೊಂಡು ಬರುವಂತೆ ಈಗಾಗಲೇ ಮನವಿಯನ್ನ ಮಾಡಲಾಗಿರುವಂತದ್ದು. ಸೊ ಇಲ್ಲಿಗೆ ಈ ಒಂದು ಪ್ರಕ್ರಿಯೆ ಇವತ್ತು ಮುಕ್ತಾಯವಾಗೋದಿಲ್ಲ. ಬದಲಾಗಿ ಕೇಂದ್ರ ಸಚಿವ ಅಮಿತ್ ಶಾ ಇರೋದು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಕೇಂದ್ರದ ಅನೇಕ ಸಚಿವರ ನೇತೃತ್ವದಲ್ಲಿ ಇಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಅದರ ಜೊತೆಗೆ ಸಿವಿಲ್ ಆಸ್ಪತ್ರೆ ಅಂತ ಏನ್ ಹೇಳಲಾಗ್ತಿದೆ, ಅಲ್ಲಿ ಮೃತದೇಹಗಳನ್ನ ಇರಿಸಲಾಗಿರುವಂಥದ್ದು. ಆ ಆಸ್ಪತ್ರೆಗೆ ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಬಾರದಂತೆ ಹಾಗೂ ಯಾವುದೇ ಗುರುತು ಪರಿಚಯ ಇಲ್ಲದ ವ್ಯಕ್ತಿ ಬಾರದಂತೆ ಈಗಾಗಲೇ ಕಟ್ಟೆಚ್ಚರವನ್ನ ವಹಿಸಲಾಗಿರೋದು. ಒಂದ್ ಕಡೆ ಆಯ್ತು ಅಂದ್ರೆ, ಈಗ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಬಂದಿರುವಂತದ್ದು, CISF ತಂಡದ ಅಧಿಕಾರಿಗಳು ಬಂದಿರುವಂತದ್ದು, NDRF ತಂಡ ಈಗಾಗಲೇ ಸುಮಾರು 80 ರಿಂದ 90 ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಮೃತದೇಹಗಳನ್ನು ಶಿಫ್ಟ್ ಮಾಡಿದ ನಂತರವೂ ಇಲ್ಲಿರುವಂತ ಒಂದಿಷ್ಟು ಬಿಡಿ ಭಾಗಗಳು, ವಿಮಾನದ ಅವಶೇಷಗಳೇನಿದೆ ಅದನ್ನ ಶಿಫ್ಟ್ ಮಾಡೋದಕ್ಕೆ ಈ ಸದ್ಯ ಮಟ್ಟಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಅರೆ ಸೇನಾ ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇಡೀ ಇತಿಹಾಸದಲ್ಲಿ, ಅಂದ್ರೆ ಭಾರತದ ಇತಿಹಾಸದಲ್ಲಿ ಇಂತಹ ದೊಡ್ಡ ಮಟ್ಟದ ದುರ್ಘಟನೆ ನಡೆದೇ ಇರೋದ್ರಿಂದ ಇದು ಕೇವಲ ಭಾರತ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇಲ್ಲಿಗೆ ಬಂದು ವರದಿ ಮಾಡುವಂತ ಕೆಲಸವನ್ನ ಆರಂಭ ಮಾಡಿರುವಂತದ್ದು. ಇದು ಅಂತಾರಾಷ್ಟ್ರೀಯ ಸುದ್ದಿ ಆಗಿರುವಂತದ್ದು. ಅದರ ಜೊತೆಗೆ ಈ ಸದ್ಯದ ಮಟ್ಟಿಗೆ ಈ ಒಂದು ಏರ್ ಇಂಡಿಯಾದ CEO ಏನಿದ್ದಾರೆ ಅವರು ಕೂಡ ಈಗಾಗಲೇ ಒಳಗಡೆ ಬಂದು ಪ್ರಧಾನಿ ಮೋದಿರವರ ಆಗಮನಕ್ಕಾಗಿ ಕಾಯ್ದು ನಿಂತಿರುವಂತದ್ದು. ಬೋಯಿಂಗ್ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಅವಘಡ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಇದೀಗ ಆಗಮಿಸಿದ್ದಾರೆ. ರಿಪಬ್ಲಿಕ್ ನಲ್ಲಿ ನೀವು ಅದರ ಫಸ್ಟ್ ವಿಜುವಲ್ಸ್ನ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ನ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ವಿಮಾನ ದುರಂತ ನಡೆದ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಭದ್ರತೆ ಇದೆ ಅಲ್ಲಿ ಸುತ್ತಮುತ್ತ. ವಿಮಾನ ದುರಂತ ಹೇಗಾಯ್ತು ಅನ್ನೋದರ ಕುರಿತಾಗಿ
ಅಮೆರಿಕದ ಸಂಸ್ಥೆ ಒಂದು ವಿಶೇಷ ತಂಡ ಬಂದು ಶೋಧ ಕಾರ್ಯವನ್ನು ಕೂಡ ಮಾಡುತ್ತೆ, ಪರಿಶೀಲನೆಯನ್ನು ಕೂಡ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಇದೀಗ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನಾಗಿದೆ ಸ್ಥಳದಲ್ಲಿ ಅನ್ನುವಂಥದ್ದು, ನಿನ್ನೆ ಸಾಕಷ್ಟು ಪರಿಹಾರ ಕಾರ್ಯಾಚರಣೆ ಮಾಡಿದ್ದಾರೆ. ಸೊ ಆದರೂ ಕೂಡ ಒಂದು ಅಂದಾಜು ಸಿಗುತ್ತೆ ಯಾವ ಪ್ರಮಾಣದ ಒಂದು ದುರಂತ ಇದು, ಏನು ನಡೆದಿದೆ ಅನ್ನುವಂಥದ್ದು. ಗುಜರಾತ್ ಅವರ ತವರು ನೆಲ, ಪ್ರಧಾನಿ ಮೋದಿ ಅವರ ತವರು ನೆಲ ಗುಜರಾತ್ನ ಅಹಮದಾಬಾದ್ನ ಈ ಪ್ರದೇಶಕ್ಕೆ, ಮೇಘಾನಿ ಪ್ರದೇಶ, ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಮತ್ತು ವೈದ್ಯಕೀಯ ಹಾಸ್ಟೆಲ್, ಆ ಪ್ರದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲಿ. ನಿನ್ನೆ ಅಗ್ನಿಶಾಮಕ ದಳ ಸೇರಿದಂತೆ ಸೇನೆ ಕೂಡ ಪರಿಹಾರ ಕಾರ್ಯಕ್ಕೆ ಕೈ ಜೋಡಿಸಿತ್ತು. ಒಟ್ಟಿನಲ್ಲಿ ಅಲ್ಲೀಗ ಸಾಕಷ್ಟು ಸ್ವಚ್ಛತೆಯ ಕೆಲಸವನ್ನು ಮಾಡಿ ಆಗಿದೆ ಆಲ್ರೆಡಿ. ಆದರೆ ವಿಮಾನದ ಅವಶೇಷಗಳು ಹಾಗೇ ಇದ್ದಾವೆ, ಸಾಕಷ್ಟು ಅವಶೇಷಗಳು ಹಾಗೆ ಉಳಿದಿದ್ದಾವೆ. ಹೇಗೆ ನಡೆದಿದೆ ದುರಂತ ಅದನ್ನು ನೋಡಬಹುದು, ಏನಾಗಿದೆ ಅನ್ನೋಂಥದ್ದು ನೋಡ್ಬೋದು. ಲೆಟ್ಸ್ ಗೆಟ್ ಬ್ಯಾಕ್ ಟು ಅಭಿಷೇಕ್. ಪ್ರಧಾನಿ ಮೋದಿ ಆಗಮಿಸಿದ್ದಾರೆ, ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸೊ ಇದನ್ನ ಬಹಳ ಗಂಭೀರವಾಗಿ ಕೇಂದ್ರ ವಿಮಾನಯಾನ ಸಚಿವಾಲಯ ತಗೊಂಡಿದೆ. ಈ ಒಂದು ಪ್ರಕರಣ ತಗೊಳ್ಳೇಬೇಕು, ಯಾಕಂತಂದ್ರೆ ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಒಂದು ಪ್ರಕರಣ ಇದು. ಹಾಗಾಗಿ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅಂತ. ಏನೆಲ್ಲ ಅಪ್ಡೇಟ್ ಇದೆ ಈ ಕ್ಷಣದಲ್ಲಿ? ಅಭಿಷೇಕ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದ್ದೀವಿ, ನಿನ್ನೆ ವಿಮಾನ ಆ ಕಟ್ಟಡಕ್ಕೆ ಬಿದ್ದಾಗ, ಕಟ್ಟಡದ ಮೇಲ್ಭಾಗದಲ್ಲಿ ಪತನಗೊಂಡಾಗ ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಆ ಹೊಗೆ ಮುಗಿಲೆತ್ತರಕ್ಕೆ ಕಾಣಿಸ್ಕೊಳ್ತಾ ಇತ್ತು. ಸಾಕಷ್ಟು ಕಿಲೋಮೀಟರ್ಗಳವರೆಗೆ ಆ ಹೊಗೆ ಮುಗಿಲೆತ್ತರಕ್ಕೆ ಏರಿದ್ದು ಕಾಣಿಸ್ತಾ ಇತ್ತು. ದೊಡ್ಡದೊಂದು ಶಬ್ದ ಕೇಳಿಬಂತು ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಆ ಸ್ಫೋಟದ ಶಬ್ದ ಕೇಳಿಬಂತು, ವಿಮಾನ ನುಗ್ಗಿದ ಶಬ್ದ ಬಹಳ ದೊಡ್ಡದಾಗಿ ಕೇಳಿಬಂತು ಅಂತ ನೋಡ್ತಾ ಇದ್ದೀವಿ. ಇದೀಗ ಈ ಕ್ಷಣದಲ್ಲಿ ಪ್ರಧಾನಿ ಮೋದಿ ಅವರ ತವರು ನೆಲ ಅದು, ಅಲ್ಲಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗೆಯೇ ಮುಂದೆ ಈ ಕುರಿತಾಗಿ ಗಂಭೀರವಾದ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ವಿಮಾನಯಾನ ಸಚಿವಾಲಯ ಕೂಡ ನಿರ್ಧರಿಸಿದೆ ಅಂತ ಹೇಳಲಾಗಿದೆ. ಹಾಗೆಯೇ ಅಮೆರಿಕದ ತಜ್ಞರ ತಂಡ, ಮೋಸ್ಟ್ಲಿ FSL ತಜ್ಞರ ತಂಡ ಬಂದು ಪರಿಶೀಲನೆ ನಡೆಸುತ್ತೆ ಅಂತ ಹೇಳಲಾಗಿದೆ. ಸೊ ನೋ ಸ್ಟೋನ್ ಅನ್ಟರ್ನ್ಡ್ ಅನ್ನೋ ಹಾಗೆ ಯಾವುದೇ ಬಗೆಯ ಅನುಮಾನಕ್ಕೆ ಆಸ್ಪದವಿದ್ರೂ ಕೂಡ ಆ ಕುರಿತಾದ ತನಿಖೆಯನ್ನು ಮಾಡ್ತಾರೆ. ಯಾವುದೇ ವಿಚಾರವನ್ನು ಕೂಡ ಬಿಡೋದಿಲ್ಲ. ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು, ಲೂಪ್ಹೋಲ್ಸ್ ಇರಬಾರ್ದು ತನಿಖೆಯಲ್ಲಿ, ಅಂಥದ್ದೊಂದು ತನಿಖೆಯನ್ನು ಮಾಡ್ತಾರೆ ಅಂತ ಜನ ನಂಬಿದ್ದಾರೆ. ಖಂಡಿತವಾಗ್ಲೂ ಇಂಥ ಒಂದು ದೊಡ್ಡ ದುರಂತ ಸಂಭವಿಸೋದಕ್ಕೆ ಬಿಡೋ ಅಂಥ ಪರಿಸ್ಥಿತಿ ಇರುವಂಥ ಅಪ್ಡೇಟನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಅಂತ ಏನು ಹೇಳ್ತೀವಿ, ಘಟನೆ ನಡೆದ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸದ್ಯದ ಮಟ್ಟಿಗೆ ವರದಿಯನ್ನು ಮಾಡ್ತಿರುವಂಥದ್ದು. ಈ ಒಂದು ಚಿತ್ರಣವನ್ನು ಖಂಡಿತವಾಗಿಯೂ ರಿಪಬ್ಲಿಕ್ ಕನ್ನಡ ತನ್ನ ವೀಕ್ಷಕರಿಗಾಗಿ ತೋರಿಸ್ಬೇಕಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿರವರ ಆಗಮನ ಆಗಿದೆ ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಈ ಸದ್ಯದ ಮಟ್ಟಿಗೆ ನಾವು ನಿಮಗೆ ಯಾವ ಕಟ್ಟಡವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಇದು ಹಾಸ್ಟೆಲ್ನ ಕಟ್ಟಡ ಆಗಿರುವಂಥದ್ದು. ಈ ಒಂದು ಹಾಸ್ಟೆಲ್ ಈಗಾಗಲೇ ಬೂದಿ ಮುಚ್ಚಿರುವಂಥದ್ದು, ಸಂಪೂರ್ಣವಾಗಿ ಕರಿ ಮಸಿಯನ್ನು ಅಂಟುಕೊಂಡಿರುವಂಥದ್ದು. ಆದರೆ ಈ ಒಂದು ಕಟ್ಟಡದಲ್ಲಿ ವಾಸವಿದ್ರು. ಅದರ ಪಕ್ಕದಲ್ಲಿ ಮತ್ತೊಂದು ಕಟ್ಟಡವನ್ನು ಈಗ ನಾವೇನು ತೋರಿಸ್ತಾ ಇದ್ದೀವಿ, ಈ ಕಟ್ಟಡದ ಹಿಂಭಾಗವನ್ನು ನಾವು ತೋರಿಸ್ತಾ ಇದ್ದೇವೆ. ಆದರೆ ಮತ್ತೊಂದು ಭಾಗದಲ್ಲಿ ಈ ಒಂದು ವಿಮಾನದ ಅವಶೇಷ ಪತ್ತೆ ಆಗಿರುವಂಥದ್ದು. ಮಧ್ಯಾಹ್ನದ ವೇಳೆಗೆ ವಿಮಾನ ಏಕಾಏಕಿ ಈ ಒಂದು ಪ್ರದೇಶದಲ್ಲಿ ಊಟ ಮಾಡ್ತಿದ್ದಂಥ ಸುಮಾರು 100 ವಿದ್ಯಾರ್ಥಿಗಳು, MBBS ವಿದ್ಯಾರ್ಥಿಗಳೇನಿದ್ರು ಅವರು ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಈ ಒಂದು ಪತನದಲ್ಲಿ ಸುಮಾರು 60ರಿಂದ 80 ಜನಕ್ಕೆ ಗಾಯ ಆಗಿದೆ ಅನ್ನೋದು ಮಾಹಿತಿ ಲಭಿಸಿದ್ರೆ, ಒಬ್ಬ ವಿದ್ಯಾರ್ಥಿ ಮೊದಲನೇ ಅಥವಾ 2ನೇ ಮಹಡಿಯಿಂದ ಜಿಗಿದು ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ ಅಂತ ಆತನ ಕುಟುಂಬಸ್ಥರು ಈಗಾಗಲೇ ತಿಳಿಸಿರುವಂಥದ್ದು. ಮತ್ತೊಂದು ಕಡೆ 60 ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಅದರಲ್ಲಿ 20ರಿಂದ 25 ಜನರನ್ನ ಈಗಾಗಲೇ ಡಿಸ್ಚಾರ್ಜ್ ಮಾಡಲಾಗಿದೆ. ಸಣ್ಣ ಪುಟ್ಟ ಗಾಯಗಳಿದ್ದು ಅವರಿಗೆ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಆದರೆ ಈ ಒಂದು ದುರ್ಘಟನೆಯಲ್ಲಿ MBBS ವ್ಯಾಸಂಗ ಮಾಡ್ತಿದ್ದಂಥ